ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ವಿಡಿಯೋ ಸದ್ಯ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ, ಪ್ರತಿಭಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇದೆಲ್ಲದರ ಡೀಟೇಲ್ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ, ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡರಿಂದ ನಿರ್ಧಾರ. ವಿದೇಶಕ್ಕೆ ಮಾಮೂಲಿಯಾಗಿ ಹೋಗಿದ್ದಾನೆ, ವಿಚಾರಣೆಗೆ ಕರೆದರೆ ಬರ್ತಾನೆ, ಕಾಂಗ್ರೆಸ್ನವರದೇ ಸರ್ಕಾರ ಇದೆ, ಏನ್ ಬೇಕಾದ್ರೂ ಮಾಡ್ತಾರೆ. ದೇವೇಗೌಡರ ಭೇಟಿ ಬಳಿಕ ರೇವಣ್ಣ ಪ್ರತಿಕ್ರಿಯೆ. ಜೆಡಿಎಸ್ನಿಂದಷ್ಟೇ ಸದ್ಯ ಪ್ರಜ್ವಲ್ ಉಚ್ಚಾಟನೆ, ಸಂಸದರಾಗಿ ಆಯ್ಕೆಯಾದ್ರೆ ಪ್ರಮಾಣ ಪತ್ರ ನೀಡಲೇಬೇಕು. ಯಾವುದೇ ಕೇಸ್ನಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯಾದ್ರೆ ಸಂಸದ ಸ್ಥಾನದಿಂದ ಅನರ್ಹ, 6 ವರ್ಷ ಎಲೆಕ್ಷನ್ನಲ್ಲಿ ಸ್ಪರ್ಧಿಸುವಂತಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಭುಗಿಲೇಳ್ತಾ ಇರೋ ಆಕ್ರೋಶ, ಗಲ್ಲಿಗೇರಿಸಬೇಕು ಅಂತ ಮಹಿಳಾ ಸಂಘಟನೆಯ ಒತ್ತಾಯ. ಕನ್ನಡಿಗರ ವಿಜಯ ಸೇನೆಯಿಂದ ಮಹಿಳಾ ಆಯೋಗಕ್ಕೆ ದೂರು. ಹೈಕೋರ್ಟ್ ನೀಡಿದ್ದ ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್. ಚಿತ್ರದುರ್ಗ ಜಿಲ್ಲಾ ಕೋರ್ಟ್ಗೆ ಮುರುಘಾಶ್ರೀ ಶರಣು. ವೈದ್ಯಕೀಯ ಪರೀಕ್ಷೆಯ ನಂತರ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.